ಗುಡ್ ಮಾರ್ನಿಂಗ್. ಮಧುಗಿರಿಯಲ್ಲಿ ಅಮ್ಮನ ಮನೇಲಿ ಇದ್ದೀನಿ. ಇದು ನನ್ನ ಡೇ ಇನ್ ಮೈ ಲೈಫ್ ಮಧುಗಿರಿಯ ವ್ಲಾಗ್ ಆಗಿರುತ್ತೆ. ಅಂಡ್ ಬ್ರಷ್ ಆದ್ಮೇಲೆ ಒಂದು ಬಿಸಿ ಬಿಸಿ ನೀರು ಕುಡಿತೀನಿ. ಅದೊಂದು ಈಗ ಅಭ್ಯಾಸ ಆಗ್ಬಿಟ್ಟಿದೆ ಬಿಸಿ ನೀರು ಕುಡಿಯೋದು. ಅಂಡ್ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ನಮ್ಮ ಮನೆ ಹತ್ರ ಇರೋ ನೇಚರ್ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ನಮ್ಮ ಮಧುಗಿರಿ ಬೆಟ್ಟನ ಫಾಗ್ ಫುಲ್ಲು ಮುಚ್ಚಿಬಿಟ್ಟಿದೆ. ಅಂದ್ರೆ ಈಗ ಮಳೆಗಾಲ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಮಧುಗಿರಿ ಬೆಟ್ಟ ಆಲ್ಮೋಸ್ಟ್ ಹೀಗೆ ಇರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಮಾರ್ನಿಂಗ್ ವಾಕ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ನನಗೆ ಆಫ್ಟರ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಆಫ್ಟರ್ ಲಂಚ್ ತುಂಬಾ ವಾಕ್ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ಬಿಸಿ ನೀರು ಮತ್ತೆ ರಾಗಿ ಅಂಬ್ಲಿ ತಗೊಂಡ್ಬಿಟ್ಟು ವಾಕ್ ಮಾಡ್ತೀನಿ. ಬಟ್ ಇವತ್ತು ಬರೀ ಬಿಸಿ ನೀರು ಮಾತ್ರ ತಗೊಂಡು ಒಂದು ವಾಕ್ ಮಾಡ್ತೀನಿ. ಯಾಕೆಂದ್ರೆ ಡಾಕ್ಟರ್ ಹೇಳಿದ್ದಾರೆ ಬೆಸ್ಟ್ ಎಕ್ಸಸೈಸ್ ಅಂದ್ರೆ ಈ ಟೈಮ್ ಅಲ್ಲಿ ವಾಕಿಂಗ್ ಅಂತ ಹೇಳಿ. ಸೊ ಹಾಗಾಗಿ ವಾಕ್ ರೆಗ್ಯುಲರ್ ಮಾಡ್ತಾನೆ ಇರ್ತೀನಿ ಮಾರ್ನಿಂಗ್. ಬಟ್ ಮಳೆಗಾಲ ಇರೋದ್ರಿಂದ ಮಳೆ ಬಂದಾಗ ಅದು ಸ್ಕಿಪ್ ಆಗುತ್ತೆ. ಇಲ್ಲ ಅಂದ್ರೆ ಮನೆ ಒಳಗಡೆನೆ ವಾಕ್ ಮಾಡ್ತಾ ಇರ್ತೀನಿ. ಅದು ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ಮಮ್ಮಿ ಉಪ್ಪಾಕಿಲ್ವಾ? ಯಾಕೆ ಮಮ್ಮಿ ಉಪ್ಪಾಕಿಲ್ಲ? ಮರ್ತಿರ್ತೀನಪ್ಪ. ಯಾಕೆಂದ್ರೆ ಒಂಚೂರು ಹಾಕಿ ಎಲ್ಲ ಹಸಿ ಮಾಡಿ ಹಾಕ್ತಿರ್ತೀವಿ, ಮರ್ತಿರ್ತೀವಿ. ಏನು ಸ್ಪೆಷಲ್ ತಿಂಡಿ? ಏನು ಮಾಡಬೇಕು? ಪಾಪ ನಮ್ಮಮ್ಮ ಎಲ್ಲ ಡಬಲ್ ಕೆಲಸ. ನನಗೆ ಅಂತಾನೆ ಪಾಪ ಅವರು ರಾಗಿ ಅಂಬ್ಲಿ ನನಗೆ ಬೇರೆ ಸಪ್ರೇಟು ಮತ್ತು ಮನುಗೆ ಮಮ್ಮಿಗೆ ಸಪ್ರೇಟ್ ಮಾಡ್ಕೋತಾರೆ. ಯಾಕೆಂದರೆ ನಾನು ಸ್ವಲ್ಪ ಬೇರೆ ಹಿಟ್ಟುಗಳೆಲ್ಲ ಮಿಕ್ಸ್ ಮಾಡಿದ್ರೆ ಕುಡಿಯಲ್ಲ. ಸೊ ಹಾಗಾಗಿ ನನಗೆ ಸಪ್ರೇಟ್ ಅವ್ರಿಗೆ ಸಪ್ರೇಟು. ಕೆಲವೊಮ್ಮೆ ಡಬಲ್ ಮಾಡೋಕ್ಕೆ ಟೈಮ್ ಇರಲ್ಲ ಮಮ್ಮಿಗೆ, ಡ್ಯೂಟಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನನಗೇನು ಮಾಡ್ತಾರೆ ಅದನ್ನೇ ಇಬ್ಬರು ಅಡ್ಜಸ್ಟ್ ಮಾಡ್ಕೋತಾರೆ. ಥ್ಯಾಂಕ್ ಯು ಮಮ್ಮಿ ಆ್ಯಂಡ್ ಮನು. ಥ್ಯಾಂಕ್ ಯು. ಡ್ಯೂಟಿಗೆ ಟೈಮ್ ಆಗಿದ್ರು ಕೂಡ ನನಗೋಸ್ಕರ ಮತ್ತೆ ಒಬ್ಬಟ್ಟು ಮಾಡ್ತಾ ಇರೋದಕ್ಕೆ. ಏನಾದರೂ ಹೇಳಮ್ಮ. ಅಂತ ಒಬ್ಬಟ್ಟು ತಡ್ತಾ ಇದ್ರೆ ನೋಡಿದ್ರೆ ಏನು ಅನ್ಕೋತಾರೆ? ತಿನ್ಬೇಕು ಅಂತ ಅಂದ್ರು, ಅದಕ್ಕೆ ಒಬ್ಬಟ್ಟು ಬಿಸಿ ಮಾಡ್ಕೊಡ್ತೀನಿ. ಮತ್ತೆ ಅದನ್ನ ಹೇಳ್ಬೇಕಲ್ವಾ ನೀನು ಖುಷಿಯಾಗಿ. 10 ನಿಮಿಷದಲ್ಲಿ ಬೇಗ ಮಾಡ್ಕೊಡ್ತೀನಿ. ಎಷ್ಟು ತಿನ್ನುತ್ತೆ? ಒಂದು ತಪ್ಪದ 2 ತಿನ್ಬೋದು ಅಷ್ಟೇ. ಅಂತ ಇಟ್ಕೊಂಡಿರೋದು ಡ್ಯೂಟಿಗೆ ಟೈಮ್ ಆಗಿಬಿಟ್ಟಿದೆ ಅಂತನಾ? ಏನಿಲ್ಲ, ಆ ಕಡೆ ಟೆನ್ಷನ್ ಅಷ್ಟೇ. ಟೈಮ್ ಆಯ್ತು 9:30ಗೆ ಹೋಗ್ಬಿಡ್ಬೇಕು ಅಂತ. ಮಮ್ಮಿ ಡ್ಯೂಟಿಗೆ ಹೋದ್ರು. ಮನು ಕೂಡ ಅವನ್ ಕೆಲ್ಸದ ಮೇಲೆ ಆಚೆ ಹೋದ. ಈಗ ಒಬ್ಳೆ ಒಂದಷ್ಟು ಏನೇನ್ ಬೇಕು ಬೇಸಿಕ್ ನೀಡ್ಗಳನ್ನೆಲ್ಲ ರೆಡಿ ಮಾಡಿಟ್ಟು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ಬೇಕು. ಬಿಸಿ ಬಿಸಿ ನೀರು. ಬಿಫೋರ್ ಪ್ರೆಗ್ನೆನ್ಸಿಗೂ ಆಫ್ಟರ್ ಪ್ರೆಗ್ನೆನ್ಸಿಗೂ ತುಂಬ ಚೇಂಜಸ್ ಆಗುತ್ತೆ ಲೈಫಲ್ಲಿ. ಬಿಕಾಸ್ ಬಿಫೋರ್ ಪ್ರೆಗ್ನೆನ್ಸಿ ಪೂಜೆ ಮಾಡೋವರೆಗೂ ಟಿಫನ್ ಏನು ತಿಂತಾ ಇರಲಿಲ್ಲ.
ಬಟ್ ಆಫ್ಟರ್ ಪ್ರೆಗ್ನೆನ್ಸಿ ಬೆಳಗ್ಗೆ ಎದ್ದ ಕೂಡಲೇ ಬ್ರಷ್ ಆಗಿ ಒಂದು ಫೇಸ್ ವಾಶ್ ಆದ ಕೂಡಲೇ ಹೊಟ್ಟೆ ಚುರ ಚುರ ಅಂತ ಇರುತ್ತೆ. ಫಸ್ಟು ಹೊಟ್ಟೆ ನೋಡ್ಕೊಂಬಿಡೋಣ, ಆಮೇಲೆ ಬಾಕಿ ಕೆಲಸ ಎಲ್ಲ ಇಟ್ಕೊಳ್ಳೋಣ ಅನಿಸ್ತಾ ಇರುತ್ತೆ. ಏನು ಫೇಸಿಗೆ ಅಪ್ಲೈ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ಸಾರಾ ಕುಂಕುಮಾದಿ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ನಾನು ಆಲ್ಮೋಸ್ಟ್ ಒಂದು 4 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ನೈಟು ಮಲ್ಗೋಕ್ಕೂ ಮುಂಚೆ 1 ಅವರ್ ಬಿಫೋರ್ ಅಪ್ಲೈ ಮಾಡ್ತೀನಿ. ಬಟ್ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನೈಟ್ ಫುಲ್ಲು ಇದನ್ನು ಹಾಗೆ ಬಿಟ್ಟಿರ್ತೀನಿ. ಆ್ಯಂಡ್ ಇಲ್ಲ ಬೇಡ ಅನ್ನೋರು 1 ಅವರ್ಗೆ ಫೇಸ್ ವಾಶ್ ಮಾಡ್ಕೋಬೋದು. ಸೊ ಇದು ನನಗೆ ನನ್ನ ಆರ್ಟಿಸ್ಟ್ ರೆಫರ್ ಮಾಡಿದ್ದು ಸಾರಾ ಕುಂಕುಮಾದಿ ಆಯಿಲ್ನ. ಸೊ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೇನು ಪಿಗ್ಮೆಂಟೇಷನ್ ಆಗಿರಲಿಲ್ಲ, ಬಟ್ ಮುಂದಾಲೋಚನೆಯಿಂದ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮೇಂಟೈನ್ ಮಾಡೋಣ ಅಂತ. ಬಿಕಾಸ್ ಕಮ್ಬ್ಯಾಕ್ ಆದಾಗ ಫೇಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿರ್ಬೇಕಲ್ವ. ಸೊ ಹಾಗಾಗಿ ಬಟ್ ತುಂಬ ಏನು ಅದು ಇದು ಅಂತೆಲ್ಲ ಟ್ರೈ ಮಾಡ್ತಾಯಿಲ್ಲ. ಬಟ್ ಈ ಆಯಿಲ್ನ ನಾನು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ, ಅಂದರೆ ನಿಮ್ಗೆ ಎಷ್ಟು ಬೇಕು ಅಂತ, ನಾನು ಆಲ್ರೆಡಿ ಅಪ್ಲೈ ಮಾಡಿರೋದ್ರಿಂದ ಜಸ್ಟ್ ಸ್ವಲ್ಪ ಸ್ಪ್ರೇ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಲ್ಲ, ಹಾಗಾಗಿ ಆಲ್ರೆಡಿ ನಾನು ಅಪ್ಲೈ ಮಾಡಿದ್ದೆ. ಬಟ್ ಈ ಕಣ್ಣಿನ ಏರಿಯಾ ಏನಿರುತ್ತೆ ಅದೆಲ್ಲ ನೀವು ಅವಾಯ್ಡ್ ಮಾಡಬೇಕಾಗಿರುತ್ತೆ, ಓಕೆನಾ? ಇಲ್ಲಾಂದರೆ ಕಣ್ಣು ಉರಿ ಸೆನ್ಸಿಟಿವ್ ಅಲ್ವಾ, ಉರಿ ಬರೋ ಚಾನ್ಸಸ್ ಇರುತ್ತೆ. ಆಲ್ರೆಡಿ ನಾನು ಅಪ್ಲೈ ಮಾಡಿದ್ದೀನಿ. ಸೊ ನಿಮಗೋಸ್ಕರ 1-2 ಡ್ರಾಪ್ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೆ ಅಪ್ಲೈ ಮಾಡ್ತಾಯಿದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಪ್ರಾಡಕ್ಟ್ ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನಾನು ತುಂಬ ಜನ DM ಮಾಡಿದ್ರಿ, ಆಲ್ಮೋಸ್ಟ್ ಪ್ರೆಗ್ನೆಂಟ್ ಲೇಡೀಸ್ಗಳೇ DM ಮಾಡಿದ್ರಿ, ಫೇಸ್ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ. ನೋಡಿ, ಇದರಿಂದ ಮೇಂಟೈನ್ ಮಾಡ್ತಿದ್ದೀನಿ. ಆಮೇಲೆ ಹೆಲ್ದಿ ಫುಡ್ ತಿನ್ನಿ, ಚೆನ್ನಾಗಿ ಫ್ರೂಟ್ಸ್ ತಿನ್ನಿ, ತರಕಾರಿ ತಿನ್ನಿ, ಚೆನ್ನಾಗಿ ತಿನ್ನಿ ಅಷ್ಟೇ, ತಿನ್ಕೊಂಡು ಚೆನ್ನಾಗಿರಿ ಅಷ್ಟೇ. ಎಸ್, ಇವಾಗಂತೂ ತುಂಬಾ ಕಮೆಂಟ್ಸ್ ಬರ್ತಾ ಇರೋದು ಹೇರ್ ಕೇರ್ ಬಗ್ಗೆ ಹೇಳಿ ಮೇಡಮ್ ಅಂತ ಹೇಳಿ. ನಾನೇನು ಸ್ಪೆಷಲ್ ಆಗೇನು ಹೇರ್ ಕೇರ್ ಮಾಡಲ್ಲ, ಬಿಕಾಸ್ ನಾನು ಮೊದ್ಲಿಂದನು ಹೇರ್ ಅನ್ನೋ ವಿಷಯದಲ್ಲಿ ತುಂಬಾ ಸೆನ್ಸಿಟಿವ್. ನನಗೆ ಒಂದು ಸ್ಟ್ರಾಂಗ್ ಆಗಿ ಹೇರ್ ಪಿನ್ ಹಾಕುವಾಗಿಲ್ಲ, ಹೈ ಪೋಣಿ ಹಾಕುವಾಗಿಲ್ಲ, ಇಮಿಡಿಯೇಟ್ ಹೆಡ್ಏಕ್ ಶುರು ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ತುಂಬಾ ಲೂಸ್ ಆಗಿ ಜಡೆನ ಹಾಕೋತೀನಿ. ಅದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಹೇರ್ ಫಾಲ್ ನ ಕಮ್ಮಿ ಮಾಡುತ್ತೆ. ಇನ್ನ ಆಯಿಲ್ ಅಂತ ಬಂದ್ರೆ ಹರಳೆಣ್ಣೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಮನೆಯಲ್ಲೇ ಬೇಯಿಸಿದಂತ ಹರಳೆಣ್ಣೆ ಅಜ್ಜಿ ಮನೆಯಿಂದ, ಇಲ್ಲಾಂದ್ರೆ ದೊಡ್ಡಮ್ಮ ಆಂಟಿದಿರ್ ಮನೆಯಿಂದ ಹರಳೆಣ್ಣೆ ಕಳಿಸ್ಕೊಡ್ತಾರೆ. ಸೊ ಅದನ್ನ ನಾನು ನೆತ್ತಿ ಅಂತ ಏನ್ ಹೇಳ್ತಾರೆ ಅಂದ್ರೆ ಫ್ರಂಟ್ ಅಲ್ಲಿ, ಸೊ ಅದನ್ನ ಅಪ್ಲೈ ಮಾಡ್ತೀನಿ ಬುರುಡೆಗೆ. ಇನ್ನ ಬಾಕಿ ಎಲ್ಲ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಹಚ್ತೀನಿ ನಾನು. ಯೂಶುವಲಿ ಕೊಬ್ಬರಿ ಎಣ್ಣೆ ಅಂದ್ರೆ ನೀವು ಮಾಡ್ಸಿರೋದಾದ್ರೂ ಆಗಿರ್ಬೋದು, ಅಥವಾ ನಾನು ಯಾವ್ದಾದ್ರು ಕಂಪ್ನಿ ಬ್ರ್ಯಾಂಡ್ ಅಲ್ಲಿ ರೆಫರ್ ಮಾಡ್ತೀನಿ ಅಂದ್ರೆ ನಾನು ಮೊದ್ಲಿಂದನು ಪ್ಯಾರಾಶೂಟ್ ನ ಯೂಸ್ ಮಾಡ್ತೀನಿ. ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಷ್ಟ್ರೊಳಗೆ ಮಮ್ಮಿ ಡ್ಯೂಟಿಯಿಂದ ಬಂದಿದ್ರು. ಎಸ್, ಕಾವ್ಯಕ್ಕ ಅಂದ್ರೆ ಇವರೇನೆ. ಲಾಸ್ಟ್ ಟೈಮ್ ನಾನೊಂದು ಮಿನಿ ವ್ಲಾಗ್ ಅಲ್ಲಿ ಹೇಳಿದ್ದೆ, ಆಕಸ್ಮಿಕವಾಗಿ ಪರಿಚಯ ಆಗಿದ್ದು ನಮ್ಮಿಬ್ಬರ ಫ್ರೆಂಡ್ಶಿಪ್. ಬಟ್ ಈಗ ಹೆಂಗಾಗಿದೆ ಅಂದ್ರೆ ಅದೇನೋ ಗೊತ್ತಿಲ್ಲ, ನಾನು ತುಂಬಾ ಬ್ಲೆಸ್ಡ್ ಅನ್ನೋ ಫೀಲ್ ಆಗತ್ತೆ. ಬಿಕಾಸ್ ಎಲ್ಲೇ ಹೋದ್ರು ಒಂಥರ ಅಕ್ಕನ ಪ್ರೀತಿ ಕೊಡೋರು ನನಗೆ ಸಿಕ್ಕೇ ಸಿಗ್ತಾರೆ. ಈಗ ಬ್ಯಾಂಗ್ಳೂರಲ್ಲಿದ್ರೆ ವಿಸ್ಮಯ ಆಗಿರ್ಬೋದು, ಚಿತ್ರ ಅಕ್ಕ ಆಗಿರ್ಬೋದು, ಈಗ ಮಧುಗಿರಿಗೆ ಬಂದೆ, ಇಲ್ಲಿ ಕಾವ್ಯಕ್ಕ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಂಡ್ ಹೇಗಿರ್ಬೇಕು ಪ್ರೆಗ್ನೆನ್ಸಿ ಜರ್ನಿಲಿ, ಅದಾದ್ಮೇಲೆ ಪಾಪು ಹುಟ್ಟಾದ್ಮೇಲೆ ಹೇಗಿರ್ಬೇಕು ಪ್ರತಿಯೊಂದನ್ನು ಗೈಡ್ ಮಾಡ್ತಿರ್ತಾರೆ. ಆಮೇಲೆ ಮಮ್ಮಿ ಬಂದ ಮೇಲೆ ವೆದರ್ ನಿಮ್ಗೆ ಗೊತ್ತಿದೆ ಇವಾಗ ಅಟ್ ಪ್ರೆಸೆಂಟ್ ಯಾವ ರೀತಿ ಇದೆ ಅಂತ. ಸೊ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ರು. ಸೊ ಕಾಫಿ ವಿತ್ ಬಿಸ್ಕೆಟ್ ಎಲ್ಲಾನು ಸೇವಿಸಿ ಒಂದಷ್ಟು ಹರಟೆ ಮಾತುಗಳನ್ನ ಆಡ್ಕೊಂಡು, ಅಂಡ್ ತುಂಬಾ ಬುದ್ಧಿ ಹೇಳ್ತಾ ಇರ್ತಾರೆ ಕಾವ್ಯಕ್ಕ, ಯಾವ ರೀತಿ ಇರಬೇಕು ಲೈಫಲ್ಲಿ. ಅಂಡ್ ಆಸ್ ಎ ಮದರ್ ಆಗಿ ಮಕ್ಕಳನ್ನ ಯಾವ ರೀತಿ ಕೇರ್ ಮಾಡಬೇಕು ಪ್ರತಿಯೊಂದನ್ನು ಗೈಡ್ ಮಾಡ್ತಿರ್ತಾರೆ. ಈ ಟೈಮಲ್ಲಿ ಇವನ್ ಮಮತಕ್ಕನ್ನು ಕೂಡ ತುಂಬಾ ಮಿಸ್ ಮಾಡ್ಕೋತೀನಿ. ಅಂಡ್ ನಾನು ಸ್ಟ್ರಾಂಗ್ ಆಗಿ ನಂಬಿರೋದೇನು ಅಂದ್ರೆ ನಾವೊಬ್ರಿಗೆ ಏನ್ ಕೊಡ್ತೀವಿ ಅದ್ ನಮ್ಗೆ ವಾಪಸ್ ಸಿಗುತ್ತೆ. ಇದಷ್ಟೇ ನಮ್ ಲೈಫಲ್ಲಿ ನಡೆಯುವಂಥದ್ದು. ಸೊ ಜಲಸ್ ಪಡೋರು ನಮ್ಮ ಅಕ್ಕಪಕ್ಕ ಇದ್ದೇ ಇರ್ತಾರೆ. ಅಂತ ಜನಗಳಿಗೆ ತಲೆ ಕೂಡ ಕೆಡಿಸ್ಕೋಬಾರ್ದು. ನಮ್ ಫೋಕಸ್ ಯಾವತ್ತಿದ್ರು ಒಳ್ಳೆ ರೀತಿಯಲ್ಲಿ ಇರ್ಬೇಕು. ಜೈ ಶ್ರೀರಾಮ್.